7 ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಿಂದ ನಾವು ಪೋಲಿಂಗ್ ಪಾರ್ಟಿಗಳನ್ನು ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ 2000 ಜನ ಇವತ್ತು ಪೋಲಿಂಗ್ ಬೂತ್ಗಳಿಗೆ ಹೋಗಿ ಮುಟ್ಟೋರದಾರ. ಪ್ರತಿಯೊಂದು ಪೋಲಿಂಗ್ ಬೂತ್ನಲ್ಲಿ 4 ಜನ ನಮ್ಮ ಪೋಲಿಂಗ್ ಸ್ಟಾಫು, ಒಬ್ಬರು ಕ್ಯೂನು, ಪೊಲೀಸು, ಮೈಕ್ರೋ ಅಬ್ಸರ್ವರು, ವಿಡಿಯೋಗ್ರಾಫರ್ ಈ ರೀತಿ ಸಿಬ್ಬಂದಿ ಅದಾರ. ಹೀಗಾಗಿ ಅವ್ರಿಗೆ ಪೋಲಿಂಗ್ ಬೂತ್ಗಳನ್ನು ಅಲಾಟ್ಮೆಂಟ್ ಮಾಡಿ ಮೆಟೀರಿಯಲನ್ನು ಕೊಡತ್ತೀವಿ. ಸೊ ಬೇರೆ ಬೇರೆ ತಾಲೂಕುಗಳಿಂದ ಮುಂಜಾನೆ ಪೋಲಿಂಗ್ ಸ್ಟಾಫು ಬಂದಿದ್ದಾರೆ, ಟಿಫಿನ್ ಮಾಡ್ಕೊಂಡು ಮೆಟೀರಿಯಲ್ಸ್ ತೊಗೊಳತ್ತಾರೆ. ಇನ್ನೂ ಒಂದು ತಾಸಿನಲ್ಲಿ ಮೆಟೀರಿಯಲ್ ತೊಗೊಂಡು ಎಲ್ಲರೂ ಡಿಸ್ಪ್ಯಾಚ್ ಆಗ್ತಾರೆ. ವಿಶೇಷವಾಗಿ ನಿನ್ನೆಗೆ ನಮಗೆ ಬೂತ್ನಲ್ಲೇ ಮುಗಿಬೋದಂತ ಅಂದಾಜಿತ್ತು. ಬಟ್ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ನವರು 6 ಮತ್ತು 7ನೇ ತಾರೀಕಿಂತ ಸಹ ನಮಗೆ ಉಷ್ಣ ಅಲೆ ಇರ್ತೈತೆ ಅಂತ ಹೇಳಿದ್ದಾರೆ. 42 ಡಿಗ್ರಿ ಸುಮಾರು ನಮ್ಮದು ಮತ್ತು 6ನೇ ತಾರೀಕು ಮತ್ತು 7ನೇ ತಾರೀಕು ಇರ್ತೈತಿ. ಸೊ ಹೀಗಾಗಿ ನಾವು ಪೋಲಿಂಗ್ ಪಾರ್ಟಿಗೆ ನಾವು ಹೆಚ್ಚುವರಿ ನಾವು ಮುಂಜಾಗ್ರತೆ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಅವ್ರಿಗೆ ORS ಪಾಕೆಟ್ಗಳನ್ನು ಸಹ ಈಗಾಗಲೇ ಕೊಟ್ಟಿದ್ದೀವಿ. ಎಲ್ಲ ಆಶಾ ಕಾರ್ಯಕರ್ತರು ಮತ್ತು ಡಾಕ್ಟರ್ಸ್ ಸಹ ಪೋಲಿಂಗ್ ಬೂತ್ಗೆ ಸಲುಪಿಡಲಿಕ್ಕೆ ನಾವು ಸೂಚಿಸಿದ್ವಿ. ನಮ್ಮದು ಮತದಾರರಲ್ಲಿ ವಿನಂತಿ ಏನಂದರೆ, ಸೊ ನಾಳೆಯೂ ಸಹ ಎಲ್ಲ ಕಡೆ 40 to 42ವರೆಗೆ ಟೆಂಪ್ರೇಚರ್ ಇರ್ತೈತಿ. ಇದು ನಮ್ಮ ಬೀದರ್ಗೆ ಜಾಸ್ತಿನೇ 42 ಡಿಗ್ರಿ ಟೆಂಪ್ರೇಚರ್. ಮತ್ತು ಮುಂಜಾನೆ ವೇಳೆಯಲ್ಲಿ ಸ್ವಲ್ಪ ಮಧ್ಯಾಹ್ನ ಬಿಸಿಲು ಇರೋ ಕಾರಣಕ್ಕೆ ಕಡಿಮೆ ಆಗ್ಬೋದು. ಮುಂಜಾನೆ ಮತ್ತು ಸಾಯಂಕಾಲ ದಯಮಾಡಿ ಬಂದು ಮತದಾನವನ್ನು ಮಾಡಿರಿ ಅನ್ನೋದು ನಮಗೆ ಇದಾಗಿದೆ. ಈ ಬಿಸಿಲಿನ ಹೊಡೆತವನ್ನು ತಾಳ್ಕೊಂಡು ನಾವು ಮತದಾನವನ್ನು ನಾವು ಮಾಡಬೇಕಾಗಿದೆ. ಪ್ರತಿಯೊಂದು ಪೋಲಿಂಗ್ ನಾವು ಈಗಾಗಲೇ ಜಾಮೀನನ್ನು ಆಗಿದ್ದೀವಿ, ವೈಟಿಂಗ್ ವ್ಯವಸ್ಥೆ ಸಹ ಮಾಡಿದ್ದೀವಿ. ಸ್ಥಳೀಯರ ಜೊತೆ ನಾವು ಮತದಾನವನ್ನು ಎದುರಿಸಲಿಕ್ಕೆ ಹಾಗಾಗಿ ಕಡಿಮೆ ಸ್ವಲ್ಪ ಕ್ಯಾಪು ಕರವಸ್ತ್ರವನ್ನು ಹಾಕ್ಕೊಂಡು ಅಡ್ಡಾಡಬೇಕು. ಸಂಬಂಧಪಟ್ಟಂತೆ ಹೆಚ್ಚುವರಿಯಾಗಿರ್ತದೆ, ಅದನ್ನು ಕೂಡ ನೀವು ಬಳಸ್ಕೋಬೋದು. ನಿಮ್ಮನ್ನು ಸರಿ ಹೈಡ್ರೇಟ್ ಮಾಡ್ಕೊಳ್ಳಿ, ಯಾಕಂದರೆ ಈ ಬಿಸಿಲಿಗೆ ಏನಂದರೆ ಡಿಹೈಡ್ರೇಷನ್ ಜಾಸ್ತಿ ಆಗ್ತದೆ. ಸಂಬಂಧಪಟ್ಟಂತೆ ಬೀದರ್ ರಿಸರ್ವ್ ಸ್ಟಾಫ್ ತಮ್ಮ ರೂಮಲ್ಲಿ ಬಂದಿರ್ಬೋದಂತ ಬೀದರ್ ರೂಮಲ್ಲಿ ಊಟ ಮಾಡ್ಕೊಂತೇವೆ ಅಂದ್ರೆ ಅದಾದ ನಂತರ ಇದೆ. ದಯವಿಟ್ಟು ಯಾರಿಗಾದ್ರೂ ಸಿಕ್ಕರೆ ವೇದಿಕೆ ಅಂತ ಕೊಡ್ಬೇಕಂತ ಹೀಗೆ ಪಾಠಗಳಿಗೆ ದಯವಿಟ್ಟು ಯಾರಿಗೆ ಸಿಕ್ಕದವ್ರು ನೇರವಾಗಿ ಮೈಕ್ರೋ ಅಬ್ಸರ್ವರ್ 49 ಮೇಲ್ಗಡೆ 50 ಎದುರುಗಡೆ 50 ಎಂಟರ್ ಸೀಟ್ ಹತ್ರ ಫಸ್ಟು 50 ಬೀದರ್ 50 ಮೈಕ್ರೋ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಈಗಾಗಲೇ ನಮ್ಮೆಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ ನಮ್ಮ ಗಮನಾಂತರ ವಹಿಸಿದರೆ ನಮಗೆ ಈಗಾಗಲೇ ಏನಾದರೂ ಅಲಾಟ್ಮೆಂಟ್ ಆಗಿದೆ PS ನಂಬರ್, ಆ ಚೆಕ್ ಆಫೀಸ್ನಲ್ಲಿ ಹೋಗಿಕೊಳ್ಳೋದರ ಚಕ್ರ ಕೌಂಟರಲ್ಲಿ, ಆ ಕೌಂಟರಲ್ಲಿ PS ನಂಬರ್ ಇದೆ. ಆ PS ಡಿಹೈಡ್ರೇಷನ್ ಆಗೋದು, ನಿರ್ಜಲೀಕರಣ ಆಗೋದ್ರಿಂದ ಇದರಲ್ಲಿ ನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ಬೆಸ್ಟ್. ಅವ್ರು ಬೇಕಾದವರು ಬಿಸಿಲು ಭಾಳ ಇದನ್ನು ಮಾಡಿ ಬೇಗ ಸ್ಟಾರ್ಟ್ ಮಾಡಬೇಕು. ಇದು 89 ನೋಡಿ. ಇವನೇನು ಓಪನ್ ಮಾಡ್ಲಿಕ್ಕೆ ಹೋಗೋಣ, ಅಲ್ಲೇ ಪೋಲಿಂಗ್ ಬೂತ್ ಹಾಕ್ಕೊಂಡೆ ಓಪನ್ ಮಾಡೋದು. 89 ಈಗಾಗಲೇ ನಮ್ಮೆಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ ನಮ್ಮ ಗಮನಾಂತರ ವಹಿಸಿದರೆ ನಮಗೆ ಈಗಾಗಲೇ ಏನಾದರೂ ಅಲಾಟ್ಮೆಂಟ್ ಆಗಿದೆ PS ನಂಬರ್, ಆ ಚೆಕ್ ಆಫೀಸ್ನಲ್ಲಿ ಹೋಗಿಕೊಳ್ಳೋದರ ಚಕ್ರ ಕೌಂಟರಲ್ಲಿ, ಆ ಕೌಂಟರಲ್ಲಿ PS ನಂಬರ್ ಇದೆ. ಆ PS ಟೀಮ್ ಜೊತೆಗೆ ನಾವು ಜೊತೆ ಹೋಗಿ
ನಮಗೆ ಸಂಬಂಧಪಟ್ಟಂತ ಸಾಕಷ್ಟು ಬಿಸಿಲು ಆಗ್ತಾ ಇರೋದ್ರಿಂದ ನಮ್ಮೆಲ್ಲ ಮತಗಟ್ಟೆ ಅಧಿಕಾರಿಗಳು ದಯವಿಟ್ಟು ಮಟೀರಿಯಲ್ ತೆಗೆದುಕೊಂಡು ಊಟ ದಯವಿಟ್ಟು ನಾವೆಲ್ಲ ಮತಗಟ್ಟೆ ಅಧಿಕಾರಿಗಳು ಪೋಲಿಂಗ್ ಪಾರ್ಟಿ ನಾವು ಮಟೀರಿಯಲ್ ತೆಗೆದುಕೊಂಡು ತಗೋಬೇಕು ನಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಸರ್. ತಾವು ತಮ್ಮ ಬಸ್ ಮೇಲೆ ಕೂತ್ಕೊಳ್ಳೋ ಸರ್ ಗುರುಗಳೇ, ತಾವು ತಮ್ಮ ತಮ್ಮ ಮತಗಟ್ಟೆಗೆ ಹೋಗಿ ತಮ್ಮ ಕೆಲಸ ಮಾಡ್ಬೋದು ಆರಾಮ್ಸೆ ಕೂತ್ಕೊಂಡು.